ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಇವತ್ತೇನು ವಿಡಿಯೋ ಏನಂದರೆ, ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ. ಮಾವಿನ ಹಣ್ಣು ಸೀಸನ್ ಆದರೆ ನೀವು ಮಾವಿನ ಹಣ್ಣು ಕಟ್ ಮಾಡ್ತೀರಾ. ಆ ಮಾವಿನ ಹಣ್ಣು ಕಟ್ ಮಾಡಿದ್ರೆ ಏನು ಮಾಡ್ತೀರಾ ನೀವು? ಆ ಸಿಪ್ಪೆಗಳೆಲ್ಲ ಬರುತ್ತಲ್ವ, ಆ ಸಿಪ್ಪೆಗಳನ್ನೆಲ್ಲ ನೀವು ಬಿಸಾಕ್ತಿರಲ್ವಾ. ಸೊ ಆ ಸಿಪ್ಪೆಗಳನ್ನೆಲ್ಲ ಬಿಸಾಕದೆ ನಾವು ತುಂಬ ಒಳ್ಳೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿ ನಮ್ಮ ಗಿಡಗಳಿಗೆ ಉಪಯೋಗಿಸ್ಕೋಬೋದು. ಅದು ಹೇಗೆ ಅಂದರೆ, ಮ್ಯಾಂಗೋ ಇದರಲ್ಲಿ ಅಂದರೆ ಮಾವಿನ ಹಣ್ಣು ಸಿಪ್ಪೆಯಲ್ಲಿ ತುಂಬ ಮೆಗ್ನೀಷಿಯಮ್ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ, ಆಯಿತಾ, ಐರನ್ ಇರುತ್ತೆ, ಮತ್ತು ತುಂಬ ಫೈಬರು ಮತ್ತು ಬೇರೆ ವಿಟಮಿನ್ಸ್ ಎಲ್ಲ ತುಂಬ ಇರುತ್ತೆ. ಸೊ ನಾವು ಬಿಸಾಕೋದ್ರಿಂದ ನಮ್ಮ ಗಿಡಗಳು ಅದು ಏನು ಅನುಕೂಲ ಆಗೋದಿಲ್ಲ. ಸೊ ನಾವು ಅದನ್ನು ಗಿಡಗಳಿಗೆ ಉಪಯೋಗಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಅದು ಹೇಗೆ ಅಂದರೆ, ನಾವು ಹೇಗೆ ಅಂತ ಹೇಳಿ ನಾನು ಇವಾಗ ನಿಮಗೆ ತೋರಿಸ್ತೀನಿ, ಬನ್ನಿ. ಇದು ಹೇಗೆ ನಾವು ಮಾವಿನ ಹಣ್ಣು ಸಿಪ್ಪೆಯನ್ನು ಉಪಯೋಗಿಸ್ಬೇಕು ಅಂದರೆ, ನೋಡಿ, ನಾನು ಮಾವಿನ ಹಣ್ಣು ಸಿಪ್ಪೆನ ಒಂದು 2-3 ದಿನದ್ದು ಹಾಗೆ ಇಟ್ಕೊಂಡಿದ್ದೆ. ಸಿಪ್ಪೆನೆಲ್ಲ ನಾನು ಅದನ್ನು ಬೇಕಾದರೆ ಕಂಪೋಸ್ಟ್ಗೆ ಹಾಕ್ಬೋದು. ಕಂಪೋಸ್ಟ್ ಹಾಕೋಕ್ಕಿಂತ ನಾವು ಇನ್ಸ್ಟೆಂಟಾಗಿ ನಮ್ಮ ಗಿಡಗಳಿಗೆ ನ್ಯೂಟ್ರಿಯೆಂಟ್ ಸಿಗೋ ಥರ ಮಾಡಬೇಕು ಅಂತ ಹೇಳಿ ನಾನು ಇದನ್ನು ಸಿಪ್ಪೆಗಳನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ನೋಡಿ, ಮಾವಿನ ಹಣ್ಣು ಸಿಪ್ಪೆ ಇದು 1-2 ದಿನದ್ದಿದು. ಮತ್ತು ಇದಾದಮೇಲೆ ಇದು ನೋಡಿ, ಇದು ಅಕ್ಕಿ ತೊಳೆದಿದ್ದು, ಬೇಳೆ ತೊಳೆದಿದ್ದೆಲ್ಲ ನೀರಿದು, ಆಯಿತಾ. ಇದನ್ನು ನಾನು ಇಟ್ಕೊಂಡಿದ್ದೀನಿ. ಇದು ಅಷ್ಟೇ 1-2 ದಿನದ್ದು, ಆಯಿತಾ. ಅಕ್ಕಿ ತೊಳೆದ ನೀರು, ಬೇಳೆ ತೊಳೆದಿದ್ದ ನೀರೆಲ್ಲ ಅದಿದೆ. ನಾನು ಏನು ಮಾಡ್ತೀನಿ ಅಂದರೆ, ಈ ಸಿಪ್ಪೆ ಇದೆಯಲ್ಲ, ಈ ಸಿಪ್ಪೆನ ಅಕ್ಕಿ ತೊಳೆದ ನೀರು, ಬೇಳೆ ತೊಳೆದಿದ್ದ ನೀರು ಇದೆಯಲ್ಲ, ಅದರಲ್ಲಿ ಹಾಕ್ತೀನಿ. ಹಾಕಿಟ್ಬಿಟ್ಟು, ಆಯಿತಾ, ಬೇರೆ ಇನ್ನೇನು ಹಾಕೋದಿಲ್ಲ, ಅಷ್ಟೇ ಅಕ್ಕಿ ತೊಳೆದ ನೀರು, ಬೇಳೆ ತೊಳೆದಿದ್ದ ನೀರು, ಮತ್ತು ಅದರಲ್ಲಿ ಮಾವಿನ ಹಣ್ಣೆ ಸಿಪ್ಪೆ ಹಾಕಿದ್ದೀನಿ. ನೋಡಿ, ಇದನ್ನು ನಾನೇನು ಮಾಡ್ತೀನಿ ಅಂದರೆ, ಇದನ್ನು ನಾನು ಇದಕ್ಕೆ ಒಂದು ಬಟ್ಟೆ ಕಟ್ಬಿಟ್ಟು ನೆರಳಲ್ಲಿ ಇಟ್ಬಿಡ್ತೀನಿ, ಆಯಿತಾ. ನೋಡಿ, ಒಂದು ಕಾಟನ್ ಬಟ್ಟೆ, ಬೇರೆ ತಗೋಬಾರ್ದು, ಸಿಂಥೆಟಿಕ್ಕಿಂತ ಕಾಟನ್ ಬಟ್ಟೆ ತೊಗೊಂಡು ಇದನ್ನು ಒಂದು ನೆರಳಲ್ಲಿ ಇಟ್ಬಿಟ್ಟಿರಬೇಕು. ಒಂದು 2 ದಿನ ಆದಮೇಲೆ, ಅಂದರೆ 3ನೇ ದಿನ, ಒಂದು 2-3 ದಿನ ಆದಮೇಲೆ ಇದನ್ನು ನಾವು ಡೈಲ್ಯೂಟ್ ಮಾಡಿ, ಅಂದರೆ 1:3 ಹಾಗೆ ನೀರು, ಅಂದರೆ 1 ಲೀಟರ್ ಇದು ಇದ್ದರೆ ಈ 3 ಲೀಟರ್ ಅಷ್ಟು ಬೇರೆ ನೀರು ಹಾಕಿ ಎಲ್ಲ ಗಿಡಕ್ಕೂ ಕೊಡ್ತಾ ಬರ್ಬೋದು. ಮಳೆಗಾಲ ಇರೋದ್ರಿಂದ ಸ್ವಲ್ಪ ನಮಗೆ ಕೊಡೋಕ್ಕೆ ಕಷ್ಟ ಆಗುತ್ತೆ. ಆದರೂ ಕೂಡ ಮಳೆ ನಿಂತ ಮೇಲೆ, ಯಾಕಂದರೆ ಬರೀ ಮಳೆನೇ ಸಾಕಾಗಲ್ಲ ಅಲ್ವಾ ಗಿಡಗಳಿಗೆ, ಮಳೆ ನೀರು ಒಂದೇ ಸಾಕಾಗಲ್ಲ ಅಲ್ವಾ, ಅದಕ್ಕೂ ಆಹಾರ ಬೇಕಾಗುತ್ತಲ್ಲ, ಅಂದರೆ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತಲ್ವ. ಸೊ ಏನೋ ಒಂದು ನ್ಯೂಟ್ರಿಯೆಂಟ್ಸ್ ಕೊಡ್ತಾ ಇರಬೇಕಾಗುತ್ತೆ ನಾವು ಗಿಡಗಳಿಗೆ. ಆದ್ದರಿಂದ ನಾವು ಇದನ್ನು ನಾವು ಕೊಡ್ಬೋದು, ಅಂದರೆ ಮಳೆ ನಿಂತ ಮೇಲೆ ಅಥವಾ ಸ್ವಲ್ಪ ಸಣ್ಣಕ್ಕೆ ಬರ್ತಾ ಇರುತ್ತಲ್ಲ ಆವಾಗ ಕೊಡ್ಬೋದು. ತುಂಬ ಮಳೆ ಬಂದಾಗ ಮಾತ್ರ ಕೊಡಬಾರ್ದು, ಆಯಿತಾ. ಅಥವಾ ತುಂಬ ನೀರು ನಿಂತಿದ್ದು ಆ ಥರ ಏನಾದರೂ ಇದ್ದರೂ ಕೂಡ ನಾವು ಕೊಡಬಾರ್ದು. 3 ದಿನ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇದು 3 ದಿನ ಅಕ್ಕಿ ತೊಳೆದು ಬೇಳೆ ತೊಳೆದಿದ್ದು ನೀರಲ್ಲಿ ನೆನೆಸಿಟ್ಟಿರೋದು ಮಾವಿನ ಸಿಪ್ಪೆ. ಇದು ನಾನು ತೋರಿಸಿದ್ದೆ ನಿಮಗೆ. ಇದನ್ನು ಇವಾಗ ನಾನು ಏನು ಮಾಡ್ತೀನಿ ಅಂದರೆ, 1:3 ಅಥವಾ 1:4 ನೀರು ಹಾಕಿ ಡೈಲ್ಯೂಟ್ ಮಾಡಿ ಎಲ್ಲ ಗಿಡಗಳು ಕೊಡ್ತಾ ಬರ್ತೀನಿ. ಇವಾಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಈ ಥರ ಕೊಟ್ಟರೆ ನಮಗೆ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ನೀವು ಇದೇ ಥರ ಟ್ರೈ ಮಾಡಿ. ಸಿಪ್ಪೆಗಳನ್ನು ಬಿಸಾಕಬೇಡಿ, ಮಾವಿನ ಹಣ್ಣಿನ ಸಿಪ್ಪೆಯನ್ನು ಬಿಸಾಕದೆ ಹೀಗೆ ಮಾಡಿ. ಮತ್ತು ಉಳಿದಿರುತ್ತಲ್ವ, ಇದನ್ನು ಫಸ್ಟು ಫಿಲ್ಟ್ರ್ ಮಾಡ್ಕೋಬೇಕು. ಆ ಫಿಲ್ಟ್ರ್ ಮಾಡ್ಕೊಂಡಿದ್ದಾದಮೇಲೆ ಉಳಿದಿರುತ್ತಲ್ವ, ಅದನ್ನು ಕಂಪೋಸ್ಟ್ ಬ್ಯಾಗ್, ಅಂದರೆ ಇಲ್ಲಾಂದರೆ ಗಿಡಗಳ ಹತ್ರನೇ ನಾವು ಸ್ವಲ್ಪ ಹಳ್ಳ ಮಾಡಿಬಿಟ್ಟು ಮಣ್ಣೆಲ್ಲ ತೆಗೆದುಬಿಟ್ಟು ಇದನ್ನು ಹಾಕಿಬಿಟ್ಟು ಮಣ್ಣು ಹಾಕಿಬಿಟ್ರೆ ಅದು ಕೊಳ್ತೋಗ್ಬಿಟ್ಟು ಚೆನ್ನಾಗಿ ಗೊಬ್ಬರ ಆಗುತ್ತೆ. ಇದೇ ಥರ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.